ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸ್ಟಾರ್ಟಿಂಗ್ ವಿಡಿಯೋ ಮಾಡೋದು ಮರ್ತೋಗಿತ್ತು, ಸೊ ಅದಕ್ಕೆ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಓ ಗೈಸ್, ಇವಾಗ ರೆಡಿಯಾಗಿದ್ದೀವಿ. ನಾನು ತಲೆ ಒಂದು ಬಾಚಬೇಕಷ್ಟೆ, ಎಲ್ಲ ಕೂಡ ರೆಡಿಯಾಗಿದ್ದಾರೆ. ಇವಾಗ ಹೊರಡಬೇಕು. ಹಾಗೆ ಇವತ್ತಿನ ನಮ್ಮ ಪಯಣ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕಮಗಳೂರಲ್ಲಿದೆಯಲ್ಲ, ಕನಸನವಾಡಿ ಸಮಥಿಂಗ್ ಏನೋ ಇದೆ ಊರ ಹೆಸರು. ಅಲ್ಲಿಗೆ ಹೋಗ್ತಿದ್ದೀವಿ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಫುಲ್ಲು ರಶ್ ಇತ್ತು. ನೋಡಿದ್ರೆ ಇಷ್ಟೊಂದು ಜನನ ಅಂತ ಅಂದ್ಕೊಂಡ್ವಿ, ಬಟ್ ಬೇಗ ದರ್ಶನ ಆಯಿತು. ಒಳಗಡೆ ಎಲ್ಲ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಒಳಗಡೆ ಫೋನ್ ಅಲೋ ಇಲ್ಲ. ಆಚೆನೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಮತ್ತು ಹೊರಗಡೆ ಬಾಗಿಲಿಂದನೇ ಮಧ್ಯ ವಿಗ್ರಹ ಕುಂಚಿರ್ತಾರಲ್ಲ, ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಅಲ್ಲಿ ಒಳಗಡೆ ಫೋನ್ ಅಲೋ ಮಾಡಲಿಲ್ಲ. ಅದಾದಮೇಲೆ ಚೆನ್ನಾಗಿ ಎಲ್ಲ ದರ್ಶನ ಆಯಿತು. ದರ್ಶನ ಮಾಡ್ಕೊಂಡು ಆಚೆ ಬಂದು ನನ್ನ ತಮ್ಮ ಐಸ್ ಕ್ರೀಮ್ ಬೇಕು ಅಂತೆಲ್ಲ ಅಂತಿದ್ರು. ಸೊ ಅಲ್ಲಿ ಜ್ಯೂಸ್ ಕುಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ನೆಕ್ಸ್ಟು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇದು ಎಲ್ಲಿದೆ? ಕುಣಿಗಲ್ ಹತ್ರ 161 ಅಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. ಸೊ ದೂರದಿಂದ ನೋಡಿದ್ರೆ ಒಂಥರ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಹತ್ರ ನಾವು ಅದ್ರ ಕಾಲಷ್ಟು ಇರಲಿಲ್ಲ. ಆ ಆಂಜನೇಯ ಸ್ವಾಮಿ ದರ್ಶನ ಮಾಡೋಕ್ಕೂ ಮುಂಚೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸತ್ಯ ಶನಿ ದೇವರು ಅಂತ ಶನಿ ಮಹಾತ್ಮನ ದೇವಸ್ಥಾನ ಇದೆ. ಇಲ್ಲೂ ಅಷ್ಟೇ ಶನಿ ಮಹಾತ್ಮನ ದೇವಸ್ಥಾನದ ಪೂಜೆ ಮಾಡಿಸಿದ್ವಿ, ಮತ್ತು ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ಮೇಲ್ಗಡೆ ಪಾದ ಸ್ಪರ್ಶ ಮಾಡೋದಕ್ಕೆ ಅಂತ ಬಂದ್ವಿ. ಅಲ್ಲೂ ಅಷ್ಟೇ ಇದು 161 ಅಡಿ ಇದೆ ಅಂತೆಲ್ಲ ಬೋರ್ಡೆಲ್ಲ ಹಾಕಿದ್ರು. ಮತ್ತು ಅಲ್ಲಿ ಹೋಗಿ ನೋಡಿದ್ರೆ ಆ ಗದೆದು ಲಾಸ್ಟ್ ತುದಿ ಇದೆಯಲ್ಲ, ಅಷ್ಟಿದ್ದೀವಿ ಕರೆಕ್ಟಾಗಿ ನಾವು. ದೂರದಿಂದ ಮಾತ್ರ ಫುಲ್ ಹೈಟಾಗಿ ಕಾಣಿಸ್ತಿತ್ತು. ಒಂಥರ ಚೆನ್ನಾಗಿತ್ತು, ಮೇಲೆಲ್ಲ ವ್ಯೂ ಎಲ್ಲ ಚೆನ್ನಾಗಿತ್ತು, ಮತ್ತು ಫುಲ್ಲು ಒಂಥರ ಖುಷಿ ಆಯಿತು. ಅಲ್ಲೆಲ್ಲ ನೋಡಿಕೊಂಡು ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ತಿಂಡಿ ಎಲ್ಲ ತಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ನೆನ್ನೆ ವಿಡಿಯೋ ಎಂಡ್ ಮಾಡೋದೇ ಮರ್ತೋಗಿತ್ತು, ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಲಕ್ಷ್ಮೀದೇವಮ್ಮ ಬಂದಿದ್ದಾರೆ ಮನೆಗೆ. ನಮ್ಮ ಅಪ್ಪ ಮತ್ತು ನನ್ನ ತಂಗಿ ಇಬ್ಬರು ಮಾರ್ಗೆಂಟ್ಸ್ ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ನಮ್ಮ ಮಮ್ಮಿ ಮಟನ್ ತಂದಿತ್ತು ನಮ್ಮ ಅಪ್ಪ, ಅದಕ್ಕೆ ಸಾರು ಮಾಡ್ತಾಯಿದ್ದಾರೆ. ಸೊ ಇವಾಗ ಒಂದು ಪ್ರ್ಯಾಂಕ್ ಥರ ಇದು ಮಾಡ್ತೀನಿ. ಏನು ಅಂತ ಅಂದರೆ, ನಾನು ಈ ವಿಡಿಯೋ ಏನಕ್ಕೆ ಇಲ್ಲಿ ರೆಕಾರ್ಡ್ ಮಾಡೋಕ್ಕೆ ಇಡ್ತಿದ್ದೀನಿ ಅಂತ ಅಂದರೆ, ನಮ್ಮಮ್ಮ ಬಂದ ತಕ್ಷಣ, ಅಂದರೆ ನಮ್ಮ ಅಜ್ಜಿ ಬಂದ ತಕ್ಷಣ ಸಿಂಕ್ ಹತ್ರನೇ ಹೋಗಿ ಫುಲ್ಲು ಅಲ್ಲಿ ಒಂದು ಪಾತ್ರೆನೂ ಇರಬಾರ್ದು, ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಅದಕ್ಕೆ ಇವತ್ತು ಬೇಗ ನಾನೇ ಎಲ್ಲ ಪಾತ್ರೆನೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಸೊ ಬಂದ ತಕ್ಷಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ರೆಕಾರ್ಡ್ಗೆ ಇಟ್ಬಿಟ್ಟು ನಾನು ಆಚೆ ಕಡೆ ಹೋಗ್ತಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ. A few moments later. ಮೌನ ತಾಗ್ಬಿಟ್ಟವಳೆ. ಇದೇನು ವಿಡಿಯೋ ಮಾಡ್ತಾ ಇದ್ದೀರಾ? ವಾ ಲೇ, ನಂಗೆ ಗೊತ್ತಿಲ್ಲ ಮಾಡ್ಕೊಳ್ಳೆ ಅವಳು. ನಾನು ಇದೇನು ತಲೆ ಕೆರೆದ್ರೆ ಅದೇ ಕೆರ್ಕತ್ತ ಅದಲ್ಲ. ಸಿದ್ದು ಹೇಳ್ಬಿಡ್ತಾನೆ ಇಡ್ಬೇಕು. ಅಲ್ಲ ಅಮ್ಮ ಹೋದ ತಕ್ಷಣ ಪಾತ್ರೆ ಬಿಡುತ್ತಿದ್ದಲ್ಲ, ಅದಕ್ಕೆ ಮಡಗಿದ್ದು. ಪಾತ್ರನೇ ಇಲ್ವಲ್ಲ ಅಲ್ಲಿ. ನಾನು ಬೆಳಿಕೊಳ್ತಿದ್ಯೆ, ಇಷ್ಟು ಕಂಡ ಬೆಳೆದಿಲ್ಲ ಅವಳೆಯ. ನಮ್ಮಮ್ಮ ಅಂದ್ರೆ ಕೈ ಹಾಕ್ಬಿಡ್ತಾಳೆ ಅನ್ಕೊಂಡು. ಅದೇ ಅದೈತಿ. ಅಡುಗೆ ಆಗಿತ್ತು, ಎಲ್ಲ ಕುತ್ಕೊಂಡು ಊಟ ಮಾಡಿದ್ವಿ. ನಮ್ಮಮ್ಮ ಆಗಲೇ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹೊರಡ್ತಿದ್ದಾರೆ. ಅವರು ಬಂದರೆ ಇರೋದೇ ಇಲ್ಲ, ಅಲ್ಲಿ ಹಸು ಎಲ್ಲ ನೋಡ್ಕೋಬೇಕಲ್ಲ. ಸೊ ಅದಕ್ಕೆ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಊಟ ಆದ ತಕ್ಷಣ ಟೈಮ್ ಆಯಿತು ಅಂತ ಅಂದ್ಕೊಂಡು ಹೊಂಟೆ ಹೋಯ್ತಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.